ಚಿಕ್ಕೋಡಿಯಲ್ಲಿ ಹೋಮ್ ಲೋನ್ ಕೊಡುವ ಕೆಲವು ಬ್ಯಾಂಕ್ಗಳು ಯಾರದೋ ಆಸ್ತಿ ಇನ್ನಾರ ಮೇಲೆ ಲೋನ್ ಕೊಡ್ತಿದ್ದಾರೆ. ಹೇಗೆ ನಡೆದಿದ್ದು? ರಾಯಬಾಗಪಟ್ಟಣದ ರಸೂಲ್ ಮೋಮಿನ್ ಎಂಬ ವ್ಯಕ್ತಿಗೆ 6 ಜನ ಸೇರಿ ತನ್ನ ಆಸ್ತಿ ಮೇಲೆ ಹೋಮ್ ಲೋನ್ ಪಡೆದುಕೊಂಡಿದ್ದಾರೆ. ಹೋಮ್ ಲೋನ್ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಕೆಂಡಾಮಂಡಲವಾಗಿದ್ದು, ಸ್ಥಳೀಯ ವಕೀಲರ ಮೂಲಕ ಬ್ಯಾಂಕ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಆದರೆ ಬ್ಯಾಂಕ್ ಮ್ಯಾನೇಜರ್ ಮೂಲ ಮಾಲಕರಿಗೆ ಸ್ಪಂದನೆ ಮಾಡದೇ ಇರುವುದು ರಸೂಲ್ ಮೋಮಿನ್ ಅವರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಕೆಲವೊಂದು ಬ್ಯಾಂಕ್ ಫೈನಾನ್ಸ್ಗಳು ಫ್ರಾಡ್ ರೀತಿಯಲ್ಲಿ ಜನರ ದೇಕು ತಪ್ಪಿಸಿ ಬೇರೆಯವರ ಆಸ್ತಿ ಮೇಲೆ ಹೋಮ್ ಲೋನ್ ಕೊಟ್ಟಿರುವುದು ಮೂಲ ಮಾಲಕರಿಗೆ ಮೋಸವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಚಿಕ್ಕೋಡಿ ಜನರಿಗೆ ಫುಲ್ಟನರ್ ಇಂಡಿಯಾ ಕ್ರೆಡಿಟ್ ಕಂಪನಿ ಶಾಖೆ, ಈಗಿನ ಹೆಸರು SMFG ಗ್ರಾಮ ಶಕ್ತಿ ಇಂಡಿಯಾ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಶಾಖೆ ಚಿಕ್ಕೋಡಿ ಬ್ಯಾಂಕ್ ಬಗ್ಗೆ ಎಚ್ಚರ ಇರಲಿ ಎಂದು ರಸೂಲ್ ಮೋಮಿನ್ ಹೇಳಿದ್ದಾರೆ. ನಾನು ರಸೂಲ್ ಮನ್ಸೂರ್ ಮೋಮಿನ್ ರಾಯಬಾಗ್. ನನಗೆ ಮೋಸ ಆಗಿದೆ ಯಾಕಂದರೆ ನನ್ನ ಹೆಸರಿನಲ್ಲಿ ಇರುವ ಸಾಯಿನಗರ್ ಏರಿಯಾದಲ್ಲಿ ಇರುವ ನನ್ನ ಖುಲ್ಲಾ ಪ್ಲಾಟ್ ಇರುತ್ತದೆ. ಅದರ ಸರ್ವೆ ನಂಬರ್ 822/22 ಇರುತ್ತದೆ. ಈ ಪ್ರಕಾರ ನನ್ನ ಹೆಸರಿನಲ್ಲಿ ದಾಖಲಾದ ನನ್ನ ಹೆಸರಿನ ಮೇಲೆ ದಾಖಲಿದ್ದ ಪ್ಲಾಟಿನ ಮೇಲೆ ಫುಲ್ಟರ್ನ್ ಇಂಡಿಯಾ ಕ್ರೆಡಿಟ್ ಕಂಪ್ನಿ ಶಾಖೆ ಚಿಕ್ಕೋಡಿ ಇವರು ನನ್ನ ಹೆಸರಿನ ಮೇಲೆ ದಾಖಲೆ ಇರ್ತಾ ಪೈಕಿ ಬೇರೆದವರಿಗೆ ಅವರು ಲೋನ್ ಕೊಟ್ಟಿರ್ತಾರೆ. 5 ಲಕ್ಷ ರೂಪಾಯಿಯನ್ನು ಲೋನು ನೀಡಿರುತ್ತಾರೆ. ನಮಗೆ ತಿಳಿದ ಬಳಿಕ ನಾವು ಈ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿರುವಾಗ ನಮಗೂ ಸರಿಯಾಗಿ ಇನ್ಫಾರ್ಮೇಷನ್ ಕೊಡಲಿಲ್ಲ. ಅವ್ಯಾಜ್ಯ ಶಬ್ದದಿಂದ ನಮಗೆ ಮಾತಾಡಿ ಕಳಿಸಿದರು. ಅದೇ ಪರವಾಗಿ ನಾವು ಕ್ರೆಡಿಟ್ ಮ್ಯಾನೇಜರ್ ಕೆಂಚಪ್ಪ ಅವರ ಜೊತೆ ಮಾತಾಡಿದ್ದೆವು. ಅವರ ಮಲಿಕ್ ಗುಡ್ಸಬ್ ಪಠಾಣ್, ಅವ್ರ ಶರೀಫ್ ಸೈಯದ್ ಕಂಗ್ನೂಳಿ, ರಾಘವೇಂದ್ರ ಸುರೇಶ್ ಕಾಂಬ್ಳೆ, ಪ್ರವೀಣ್ ಬಸವರಾಜ್ ಅಂಬಿಗೇರ್ ಇವರೆಲ್ಲರೂ ಕೂಡಿ ನನ್ನ ಆಸ್ತಿಯ ಮೇಲೆ ನನಗೆ ಮೋಸ ಮಾಡುವ ಉದ್ದೇಶದಿಂದ ನನ್ನ ಆಸ್ತಿಯ ಮೇಲೆ ಮಾಡಿಜನ್ನು ಮಾಡಿ 5 ಲಕ್ಷ ರೂಪಾಯಿ ಫುಲ್ಟರ್ನ್ ಇಂಡಿಯಾ ಕ್ರೆಡಿಟ್ ಶಾಖೆ ಚಿಕ್ಕೋಡಿ, ಈಗ ಅದು ಮರ್ಜ್ ಆಗಿ SMFG ಗ್ರಾಮ ಶಕ್ತಿ ಆಗಿದೆ ಬ್ಯಾಂಕ್. ಅವರು ನನಗೆ ಮೋಸ ಮಾಡಿರುತ್ತಾರೆ ಮತ್ತು ನನಗೆ ಮಾಡಿರುವಂಥ ಮೋಸವನ್ನು ಸಾರ್ವಜನಿಕರು ಎಲ್ಲರೂ ತಮ್ಮ ಆ ಬ್ಯಾಂಕ್ ಕಡೆ ವ್ಯವಹಾರವನ್ನು ಮಾಡಲು ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕು. ಯಾವ ಬ್ಯಾಂಕ್ ಚಿಕ್ಕೋಡಿಯಾಗ್ರಿ ಫುಲ್ಟರ್ನ್ ಇಂಡಿಯಾ ಕ್ರೆಡಿಟ್ ಶಾಖೆ ಚಿಕ್ಕೋಡಿ ಮೊದಲು ಇದ್ರಿ. ಅದ ನಮ್ಮದು ಮಾರ್ಗೇಜ್ ಆಗ್ಬೇಕು ಆ ಹೆಸರು ಮ್ಯಾಗ ಐತ್ರಿ. ಈಗ ಅದು ಮರ್ಜ್ ಆಗಿ SMFG ಗ್ರಾಮ ಶಕ್ತಿ ಇಂಡಿಯಾ ಕ್ರೆಡಿಟ್ ಸೊಸೈಟಿ ಆಗೈತ್ರಿ. ಈಗ ನೀವು ವಕೀಲ ಕಡೆಯಿಂದ ಏನು ನೋಟಿಸ್ ನಾವು ಅವ್ರಿಗೆ ನಮ್ಮ ವಕೀಲ ಕಡೆಯಿಂದ ನೋಟಿಸ್ ಕಳಿಸಿದ್ದು ರೀ. ನಾವು ಏನಂತ ನೋಟಿಸ್ ಕಳಿಸಿದ್ರಿ, 7 ದಿವಸ ಒಳಗೆ ನಮಗೆ ಏನಂತ ಅದು ನಮಗೆ ಮಾರ್ಗೇಜ್ ಕಡಿಮೆ ಮಾಡಿ ಕಳಿಸ್ರಿ ನಾವು ಹೇಳಿದ್ವಿ ರೀ. ಬಟ್ ಅವರ ನಮಗೆ ರಿಪ್ಲೈ ಏನು ನೀಡಲಿಲ್ಲ. ಅಂತ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಬಿದ್ದು ಅಂತ ಅವರು ಏನು ಅದಕ್ಕೂ ಏನು ಇದು ಮಾಡಲಿಲ್ಲ ರೀ. ಅಂತ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಇಷ್ಟ ಮಾಡ್ತೀವಿ ನಾವು. ಯಾಕ್ರಿ ಎಲ್ಲ ಮೂಲ ದಾಖಲಾತಿಗಳು ಇದಾವಂತ ಹೇಳ್ತಾರೆ. ಈ ಮೂಲ ದಾಖಲಾತಿ ಅಂದ್ರೆ ಹೆಂಗಿದ್ರೆ ನಮ್ಮ ಕಡೆ ಈಗ ಖರೀದಿ ದಸ್ ಇದ್ರಿ 2022 ನಾವು 25/10/2022 ನಾವು ನಮ್ಮ ಹೆಸರಲ್ಲಿ ಈ ಪ್ರಾಪರ್ಟಿಯನ್ನು ನೋಂದಣಿ ಮಾಡಿರ್ತೀವಿ ರೀ. ಅದೇ ಥರ ಅವ್ರೇನು ಮಾಡ್ಯಾರ್ರಿ, ನಮ್ಮ ಹೆಸರು ಮ್ಯಾಗ ಮಾಡಿ ಖರೀದಿ ಇರ್ತಪ್ಪಿಗೆ ನಮ್ಮ ಹೆಸರು ಮ್ಯಾಗ 2 ನಂಬರ್ ದಾಖಲಾತಿ ಮಾಡಿ ಅವರ ಅದರ ಪಾರ್ಟಿಗೆ ಏನೈತ್ರಿ ಅವರ 5 ಲಕ್ಷ ರೂಪಾಯಿ ಲೋನ್. ಅದು ಯಾವ ಡೇಟ್ಗೆ ಆಗಿತ್ತು? ಅದು 21/11/2022 ಅವ್ರು ಕೊಟ್ಟಾರಿ. ಒಂದು ತಿಂಗಳಾಗ ಇವ್ರು ಲೋನ್ ಕೊಟ್ಟಾರ. ಲೋನ್ 1 ತಿಂಗಳ ಲೋನ್ ಕೊಟ್ಟಾರ. 1 ತಿಂಗಳು ಲೋನ್ ಕೊಟ್ಟಾರಿ. ಈಗೇನು ನೀವು ಲೋನ್ ತೆಗೆದು ಈಗ ನಮಗೆ ಅದು ಲೋನ್ ಅದು ಗೊತ್ತಿಲ್ಲಾಗಿತ್ತು ರೀ. ನಮ್ಮ ಪ್ಲಾಟ್ ಮ್ಯಾಗ ನಾವು ಸಾಲ ತಗೋಬೇಕಂತೇಳಿ ನಾವು ಎಲ್ಲ EC ಆಮೇಲೆ ಉತ್ತಾರ ತಗೊಂಡ್ರಿ. ನಾವು EC ತಗೋಬೇಕು ನಮಗೆ ಗೊತ್ತಾಯ್ತು ಅಂದರೆ ನಮ್ಮ ಪ್ಲಾಟ್ ಮ್ಯಾಗ ಉತ್ತಾರ ಆಗೈತಿ, ಲೋನ್ ಆಗಿತ್ತು ಹೇಳ್ರಿ. ಯಾಕಂದ್ರೆ ಯಾವ ಬ್ಯಾಂಕ್ ಅಂತ ಹೇಳಿ ನಾವು ಲೋನ್ ಆಗಿತ್ತು ನಾವು ಇನ್ಕ್ವೈರಿ ಮಾಡಿದ್ವಿ ರೀ. ಅದು ಫುಲ್ಟರ್ನ್ ಇಂಡಿಯಾ ಅಂತ ಹೇಳಿ ಚಿಕ್ಕೋಡಿ ಆಗೈತೆ ರೀ. ಅವ್ರು ಇತ್ತು ಅದು ಮಾಲಿಜ್ ಮಾಡ್ಕೊಂಡಾರೆ. ಅದ್ರ ಬಳಿಗೆ ನಾವು ಹೋಗಿ ಅಲ್ಲಿ ಅವ್ರಿಗೆ ಭೇಟಿ ಆದ್ವಿ ರೀ. ಸರ್ ಮತ್ತು ನಿಮ್ಮದು ಹಿಂಗೆ ರೀ, ಮತ್ತು ನಿಮ್ಮ ಬ್ಯಾಂಕ್ ಓದ್ತಿದ್ದು ನಾವಂತೂ ಲೋನ್ ತೊಗೊಂಡಿಲ್ಲ, ಬಟ್ ನೀವು ನಮ್ಮ ಉತ್ತರ ಮ್ಯಾಗ ನಿಮ್ಮದು ಲೋನ್ ಬ್ಯಾಂಕ್ ಮೋರ್ಗೇಜ್ ತೋರಿಸೈತಿ ಅಂತ ಕೇಳಿದ್ವಿ ರೀ. ಅವ್ರಿಗೆ ಕೇಳೋಣ ಅವ್ರೇನಂದ್ರೆ ನಮಗೆ ಅವ್ರಿಗೆ ಸರಿಯಾಗಿ ಇಂಟಿಮೇಷನ್ ಕೊಡಲಿಲ್ಲ ರೀ. ಮತ್ತು ಅವ್ರೇನಂದ್ರೆ ನಿಮ್ಮದು ಏನೈತಿ ನೀವು ಮದುವೆ ಮಾಡ್ಕೋಗ್ರಿ ಅಂತೇಳಿ ನಮ್ಮ ಅವಾಜಿ ಶಬ್ದದಿಂದ ಮಾತಾಡಿ ನಮಗೆ ಕಳಿಸ್ಕೊಟ್ರಿ. ಆಯ್ತು ನಾವು ಬಂದೂರಿಗೆ ಒಂದು ವಕೀಲ ಹಿಡ್ಕೊಂಡ್ರಿ. ನಮ್ಮ ವಕೀಲಿಗೆ ಹೇಳಿರಿ, ಅವ್ರಿಗೆ ನೋಟಿಸ್ ಕಳಿಸಿದ್ರಿ. ನಾ ಇಲ್ರಿ ಮತ್ತು ಸರ್ ನಮಗೆ ಹಿಂಗೆ ಮೋಸ ಆಗಿದ್ರಿ ಮತ್ತು ಅವ್ರಿಗೆ ನೋಟಿಸ್ ಕಳಿಸ್ಬೇಕ್ರಿ 7 ದಿವಸ ಒಳಗಾಗಿ ನಮಗೆ ನಮ್ಮದು ಮಾರ್ಗೇಜ್ ಕಡಿಮೆ ಮಾಡಿ ಕೊಟ್ರಿ ಅಂತೇಳಿ. ಅಂತ ಅವ್ರು ನಮಗೆ ಏನೋ ರಿಪ್ಲೈ ಕೊಡಲಿಲ್ಲ ರೀ.
ಆ್ಯಂಡ್ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅಲ್ಲಿ ಅವ್ರು ಏನು ರಿಪ್ಲೈ ಕೊಡಲಿಲ್ಲ ರೀ. ಲಾಸ್ಟಿಗೆ ಏನು ಮಾಡಿದ್ರು ನಾವು ನ್ಯೂಸ್ ಮುಖಾಂತರ ನಿಮ್ಮ ಮುಖಾಂತರ ಹೇಳ್ಬೇಕಂತ ಬೇಸತ್ತೀವಿ ರೀ. ಈಗ ಮನಿ ಮ್ಯಾಗ ಲೋನ್ ಕೊಟ್ಟಾರೋ ಪ್ಲಾಟ್ ಮ್ಯಾಗ ಲೋನ್ ಅವ್ರೇನು ಮಾಡ್ಯಾರ ನಾವು ಹೋಗಿ ಅವ್ರ ಪೊಲ್ಯೂಷನ್ದಾಗ ಬಂದಾಗ ಅವ್ರು ನಮಗೆ ಇನ್ಕ್ವೈರಿ ಕೊಟ್ರಿ ಅದು ನಾವು ಮನಿ ಮ್ಯಾಗ ಲೋನ್ ಕೊಟ್ಟಿದ್ದು ಅವ್ರು ಅಂತಾರೆ ರೀ. ಬಟ್ ಇದು ನಮ್ದು ಖುಲ್ಲಾ ಜಾಗ ಐತ್ರಿ. ಈಗ ಖುಲ್ಲಾ ಅವ್ರ ಮನಿ ಮ್ಯಾಗ ಅವ್ರು ಕೊಟ್ಟು ಮನಿ ತೋರ್ಸತ್ತಾರೆ. ಆ ಮನಿ ಆ ಸರ್ವೆ ನಂಬರ್ದಾಗ ಇಲ್ರಿ. ಆ ಸರ್ವೆ ಈ ನನ್ನ ಸರ್ವೆ ನಂಬರ್ದಾಗ ಖುಲ್ಲಾ ಪ್ಲಾಟ್ ಐತ್ರಿ. ಈಗ ಕಬ್ಜಾ ಬೇತಾಗ ನಾನೇ ಇದೇನ್ರಿ. ಮೂಲ ಮಾಲಕರು ನೀವೇ ಇದ್ದೀರಿ. ಮೂಲ ಮಾಲಕ ನಾನು ಇದೇನ್ರಿ. 822/22 ರೀ ನನ್ನ ಸರ್ವೆ ನಂಬರ್ ರೀ. ಇದು ಸಾಯಿನಗರದಾಗ ಬತ್ರಿ. ಈಗ ಬ್ಯಾಂಕಿನ ಬಗ್ಗೆ ಜನರಿಗೆ ಏನು ಹೇಳ್ತಾರೆ ನೀವು? ಬ್ಯಾಂಕಿಂಗ್ ಬಗ್ಗೆ ಜನರಿಗೆ ಏನು ಹೇಳ್ಬೇಕಂದ್ರೆ ರೀ, ಈಗ ನನಗೆ ಆದ ಮೋಸವನ್ನು ಜನರಿಗೆ ಆಗಬಾರ್ದು ರೀ. ಜನರು ಏನಂದ್ರೆ ಎಚ್ಚರ ವಹಿಸಬೇಕ್ರಿ. ಈ ಫುಲ್ಟರ್ನ್ ಇಂಡಿಯಾ ಏನ್ರಿ ಮೊದಲು ಐತ್ರಿ. ಈಗ SMFG ಗ್ರಾಮ ಶಕ್ತಿ ಅಂತ ಆಗೈತೆ ರೀ ಬ್ಯಾಂಕ್. ಆ ಬ್ಯಾಂಕ್ದವ್ರು ಸ್ವಲ್ಪ ವ್ಯವಹಾರ ಮಾಡ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಲು ಇಷ್ಟಪಡ್ತೀನಿ ರೀ. ಸರಿ, ತಮ್ಮ ಹೆಸರು ಏನಂದ್ರೆ? ರಸೂಲ್ ಮನ್ಸೂರ್ ಮೂಮಿನ್ ರೀ, ರಾಯಬಾಗ್. ರಾಯಬಾಗ್ ರೀ.